ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ಸ್. ಕರ್ನಾಟಕದ ಕೈಗಾರಿಕೆಗಳನ್ನು ಹೊಂದಿಸಿ ಬರೆಯಿರಿ. 2018 FDA, 2017 SDA. ಅದೇ ಕ್ವಶನ್ ನೋಡಿ, SDA ಕ್ವಶನ್ FDA ಕೇಳಿದ್ದಾನೆ. ಕರ್ನಾಟಕದ ಸ್ಥಾಪನೆಯಾದ ಸ್ಥಳಗಳು: ಸಿಮೆಂಟ್ ಕೈಗಾರಿಕೆ ಶಹಾಬಾದ, ಸಕ್ಕರೆ ಕೈಗಾರಿಕೆ ಉಗಾರ, ಕಾಗದ ಕೈಗಾರಿಕೆ ದಾಂಡೇಲಿ, ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ತೋರಣಗಲ್. ಉಗಾರ ಯಾವ ಊರು ನಿಮ್ದು? ಉಗಾರ್ ಯಾರೋ ನಮ್ಮೂರ್ ಅಂತ ಕರೆಸಿದ್ರಲ್ಲ, ಯಾವ ಊರು ನಿಮ್ದು? ಯಾವ ಜಿಲ್ಲೆಯಲ್ಲಿ ಬರ್ತದೆ? ಅದೇ 10 ಕಿಲೋಮೀಟರ್ ದೂರದಲ್ಲಿ ಯಾವ ಜಿಲ್ಲೆ? ಎಸ್, ವೆರಿ ಗುಡ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕಂಡು ಬರುತ್ತದೆ ಸಕ್ಕರೆ ಕೈಗಾರಿಕೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ಎಲ್ಲ ಕರೆಕ್ಟ್ ಅದಾವು. ಸಿಮೆಂಟ್ ಕೈಗಾರಿಕೆ ಶಹಾಬಾದ, ಸಕ್ಕರೆ ಕೈಗಾರಿಕೆ ಉಗಾರ, ಕಾಗದ ಕೈಗಾರಿಕೆ ದಾಂಡೇಲಿ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ತೋರಣಗಲ್. ಬೆಂಗಳೂರಿನಲ್ಲಿ HAL ಕಾರ್ಖಾನೆ ಸ್ಥಾಪನೆಯಾಗಿದ್ದು 1964, 1954, 1984, 1974. HAL ಸ್ಥಾಪನೆಯಾಗಿದ್ದು ಬೆಂಗಳೂರಿನಲ್ಲಿ HAL ಸ್ಥಾಪನೆಯಾಗಿದ್ದು 1940. HAL ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಇದ್ದದ್ದು ನಂತರ 1964ರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿ ಪರಿವರ್ತನೆ ಆಯಿತು. ಫಸ್ಟ್ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಏರ್ಕ್ರಾಫ್ಟ್ ಲಿಮಿಟೆಡ್, ಅದು ಹೋಗಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿ ಪರಿವರ್ತನೆ ಆಯಿತು. ಶಿವಪ್ರಸಾದ್ ಫಸ್ಟ್, ಮುತ್ತು ದೇಸಾಯಿ ಅವರು 2ನೇ ಸ್ಥಾನ, ಶರಣಬಸವ ಅವರು 3ನೇ ಸ್ಥಾನ. ಸರಿಯಾದ ಉತ್ತರ ಏನು ಅಂದ್ರ 1964, 1964 ಬೆಂಗಳೂರಿನಲ್ಲಿ HAL ಕಾರ್ಖಾನೆ ಸ್ಥಾಪನೆಯಾದ ವರ್ಷ. ನೆಕ್ಸ್ಟ್, KS 1998 ಕೇಳಿದ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಬಹಳ ಈಜಿ ಇದೆಯಲ್ಲ. 1998 KS ಕ್ವಶನ್ ಪ್ರೆಸೆಂಟ್ PC ಕ್ವಶನ್ ಗೆ ಸಮ. ಇನ್ನು PC ಟಫ್ ಇರ್ತವೆ. PC ಕ್ವಶನ್ ಪೇಪರ್ ಟಫ್ ಇರ್ತದೆ. 2019 PC ಕ್ವಶನ್ ಪೇಪರ್ ಹೆಂಗ ನೋಡಿ. ಕ್ವಶನ್ ಪೇಪರ್ ನೋಡಿದ್ರೆ ಬಿದ್ದು ಒದ್ದೆ ಅಳಬೇಕು. ಭಾರತ ಸಿಲಿಕಾನ್ ಕಣಿವೆ ತಿಪ್ಪೇಶಿಯ. ಶಿವಪ್ರಸಾದ್ ಫಸ್ಟ್, ಅಶ್ವಿನಿ ಅವರು ಸೆಕೆಂಡ್, ರಾಘು ಅವರು 3ನೇ ಸ್ಥಾನ. ಸರಿಯಾದ ಉತ್ತರ ಬೆಂಗಳೂರು. ಭಾರತ ಸಿಲಿಕಾನ್ ಕಣಿವೆ ಯಾವುದಂದ್ರ ಬೆಂಗಳೂರು. ನೆಕ್ಸ್ಟ್ ಕ್ವಶನ್, ಬೆಂಗಳೂರಿನಲ್ಲಿ ವಿಮಾನ ತಯಾರಿ ಕಾರ್ಖಾನೆ HMT, HAL, HPL, BAL. KS ಕೇಳಿದ ಪ್ರಶ್ನೆ ಯಾವ್ದೋ HMT ಹಾಕ್ಯವಲ್ಲೋ 3%. ಎಂತ ಹೆಮ್ಮೆ ವಿದ್ಯಾರ್ಥಿಗಳು ಇರ್ಬೋದು ನನ್ನ ಸುತ್ತ. 3% ಹಾಕ್ಯಾರ HMT ಅಂತ ಹೇಳಿ. HMT ಇದು ರೈಲ್ವೆ ತಯಾರಿಸ್ತಾರ, ಇದು ವಿಮಾನ ತಯಾರಿಸ್ತಾರ. ಅಶ್ವಿಲ್ ಅವರು ಪ್ರಥಮ ಸ್ಥಾನದಲ್ಲಿ, ರಾಘು ಅವರು 2ನೇ ಸ್ಥಾನ, ಶಿವಪ್ರಸಾದ್ 3ನೇ ಸ್ಥಾನ. ಸರಿಯಾದ ಉತ್ತರ HAL. ಬೆಂಗಳೂರಿನಲ್ಲಿ ವಿಮಾನ ತಯಾರಿ ಕಾರ್ಖಾನೆ ಯಾವುದಂದ್ರ HAL. 1998 KS ಕ್ವಶನ್ ಪೇಪರ್. ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧಿಯಾದ ನಗರ: ಕೈಗಾ, ಭದ್ರಾವತಿ, ಬೆಂಗಳೂರು, ಮಂಡ್ಯ. PC 2015. ರಾಂಗ್. ಪೋಲ್ ರಾಂಗ್ ಆಗಿದೆ. ವೇಟ್.
ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧಿಯಾಗಿರುವಂತ ನಗರ ಕೈಗಾ, ಭದ್ರಾವತಿ, ಬೆಂಗಳೂರು, ಮಂಡ್ಯ. ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಫೇಮಸ್ ಆಗಿರುವುದು ಸೌಮ್ಯರು ನಮ್ ಸನದ ಕೊರೋನಾ ಬರಂಗಿಲ್ಲ, ಅದು ಸನದ ಬರಂಗಿಲ್ಲ, ಸೌಮ್ಯರಿ ಅನ್ಬಾರದಪ್ಪ. ಅಸ್ವಿಲ್ ಅವರು ಪ್ರಥಮ ಸ್ಥಾನದಲ್ಲಿ, ಮಾಂತೇಶ್ ಅವರು 2ನೇ ಸ್ಥಾನ, ರಂಜಾನ್ ನದಾಫ್ ಅವರು 3ನೇ ಸ್ಥಾನ. ಸರಿಯಾದ ಉತ್ತರ ಭದ್ರಾವತಿ. ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧಿಯಾದ ನಗರ ಯಾವ್ದಂದ್ರ ಭದ್ರಾವತಿ ಫೇಮಸ್, ಭದ್ರಾವತಿ. ನೆಕ್ಸ್ಟ್, ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಪ್ರಸಿದ್ಧಿಯಾಗಿದೆ. ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಯಾವ್ದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರ ಕಬ್ಬಿಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಗಡಿಯಾರ ಕೈಗಾರಿಕೆ, ಹೈನುಗಾರಿಕೆ ಕೈಗಾರಿಕೆ. ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಪ್ರಸಿದ್ಧಿಯಾಗಿದ್ದು ಕಬ್ಬಿಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಗಡಿಯಾರ ಕೈಗಾರಿಕೆ, ಹೈನುಗಾರಿಕೆ ಕೈಗಾರಿಕೆ. ಹಾ, ಶಿಷ್ಯ ಒಳಗ ನೀರ್ ತರೋ ಪ್ರದೀಪ. ಅಶೀಲ್ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ, ಮಾಂತೇಶ್ ಅವರು 2ನೇ ಸ್ಥಾನದಲ್ಲಿ, ರಾಜು ಅವರು 3ನೇ ಸ್ಥಾನ. ಸರಿಯಾದ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಯಾವ್ದಕ್ಕೆ ಫೇಮಸ್ ಆಗಿದೆ ಅಂದ್ರ ಸಿಮೆಂಟ್ ಕೈಗಾರಿಕೆ ಫೇಮಸ್ ಆಗಿದೆ. ಸಿಮೆಂಟ್ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ. ಸುಮ್ಮ ಹಾ, ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಜಿಲ್ಲೆ ಅದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರ ಕಬ್ಬಿಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಗಡಿಯಾರ ಕೈಗಾರಿಕೆ, ಹೈನುಗಾರಿಕೆ ಅಂದ್ರ ಸಿಮೆಂಟ್. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಪ್ರಸ್ತುತ ಕೈಗಾರಿಕೆ ನೀತಿ ಕೆಳಕಂಡ ಕಾಲಾವಧಿ ಒಳಗೊಂಡಿದೆ. 2008 ಮತ್ತು 2013, 2009, 2014, 2010, 2015, 2011, 2016 ಕೈಗಾರಿಕೆ ನೀತಿ. ಎರಡ್ 2012 KS ಕ್ವಶನ್ ಕೇಳಿದ್ದಾರೆ. 2012 KS ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಕೈಗಾರಿಕೆ ನೀತಿ. ಸರಿಯಾದ ಉತ್ತರ 2009 ಮತ್ತು 2014. 2009 ಮತ್ತು 2014 ಕೈಗಾರಿಕೆ ನೀತಿ. ಕರ್ನಾಟಕ ಸರ್ಕಾರವು ಪ್ರಸ್ತುತ ಕೈಗಾರಿಕೆ ನೀತಿ ಒಳಗೊಂಡ ಕಾಲಾವಧಿ 2009 ರಿಂದ 2014. ನೆಕ್ಸ್ಟ್, ಕರ್ನಾಟಕದ ಮ್ಯಾಂಚೆಸ್ಟರ್ 2019 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೇಳಿದ ಪ್ರಶ್ನೆ. ಕರ್ನಾಟಕದ ಮ್ಯಾಂಚೆಸ್ಟರ್, ಕರ್ನಾಟಕದ ಮ್ಯಾಂಚೆಸ್ಟರ್. ಕರ್ನಾಟಕದ ಮ್ಯಾಂಚೆಸ್ಟರ್. ನೋಡಿ, ಈ ತರ ಸಿಂಪಲ್ ಕ್ವಶನ್ಗಳೇ ಬರ್ತವೆ. ನೆಕ್ಸ್ಟ್ ಕ್ವಶನ್, ಸರಿಯಾದ ಉತ್ತರ ದಾವಣಗೆರೆ. ಭಾರತ ಮ್ಯಾಂಚೆಸ್ಟರ್ ಯಾವುದು? ಭಾರತ ಮ್ಯಾಂಚೆಸ್ಟರ್. ಉತ್ತರ ಭಾರತ ಮ್ಯಾಂಚೆಸ್ಟರ್, ಉತ್ತರ ಭಾರತ ಮ್ಯಾಂಚೆಸ್ಟರ್. ಕಾನ್ಪುರ್. ದಕ್ಷಿಣ ಭಾರತ ಮ್ಯಾಂಚೆಸ್ಟರ್, ದಕ್ಷಿಣ ಭಾರತ ಮ್ಯಾಂಚೆಸ್ಟರ್. ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್, ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್.
ಅಹಮದಾಬಾದ್. ಪೂರ್ವ ಭಾರತ ಮ್ಯಾಂಚೆಸ್ಟರ್. ಪೂರ್ವ ಭಾರತ ಮ್ಯಾಂಚೆಸ್ಟರ್. ಬಾಂಗ್ಲಾದ ಮ್ಯಾಂಚೆಸ್ಟರ್. ಬಾಂಗ್ಲಾದ ಮ್ಯಾಂಚೆಸ್ಟರ್. ಶಬಾಷ್. ಪಾಕಿಸ್ತಾನದ ಮ್ಯಾಂಚೆಸ್ಟರ್. ಪಾಕಿಸ್ತಾನದ ಮ್ಯಾಂಚೆಸ್ಟರ್. ಪಾಕಿಸ್ತಾನದ ಮ್ಯಾಂಚೆಸ್ಟರ್. ಚೀನಾದ ಮ್ಯಾಂಚೆಸ್ಟರ್. ಚೀನಾದ ಮ್ಯಾಂಚೆಸ್ಟರ್. ಚೀನಾದ ಮ್ಯಾಂಚೆಸ್ಟರ್. ವೆರಿ ಗುಡ್. ಶಾಂಘೈ. ಚೀನಾದ ಮ್ಯಾಂಚೆಸ್ಟರ್ ಶಾಂಘೈ. ಅಮೆರಿಕದ ಮ್ಯಾಂಚೆಸ್ಟರ್. ಅಮೆರಿಕದ ಮ್ಯಾಂಚೆಸ್ಟರ್. ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ. ವೆರಿ ಗುಡ್. ರಷ್ಯಾದ ಮ್ಯಾಂಚೆಸ್ಟರ್. ರಷ್ಯಾದ ಮ್ಯಾಂಚೆಸ್ಟರ್ ಮಾಸ್ಕೋ. ಜಪಾನಿನ ಮ್ಯಾಂಚೆಸ್ಟರ್. ಜಪಾನಿನ ಮ್ಯಾಂಚೆಸ್ಟರ್ ಟೋಕಿಯೋ. ಮ್ಯಾಂಚೆಸ್ಟರ್ ಎಲ್ಲಿದೆ? ಮ್ಯಾಂಚೆಸ್ಟರ್ ಎಲ್ಲಿದೆ? ಶಬಾಷ್. ಇಂಗ್ಲೆಂಡ್ ದೇಶದ ಪ್ರಸಿದ್ಧವಾಗಿರುವಂತಹ ಹತ್ತಿ ಬಟ್ಟೆಯ ಕೈಗಾರಿಕಾ ಸ್ಥಳ. ನೆಕ್ಸ್ಟ್ ಕ್ವಶನ್. ಕಬ್ಬಿಣ, ತಾಮ್ರ ಮತ್ತು ಚಿನ್ನ ಮೂರು ಸಿಗುವ ಏಕೈಕ ರಾಜ್ಯ ಯಾವುದು? 1998 SDA ಕೇಳಿದ ಪ್ರಶ್ನೆ. ಕಬ್ಬಿಣ, ತಾಮ್ರ, ಚಿನ್ನ ಮೂರು ಸಿಗುವ ರಾಜ್ಯ ಯಾವುದು? ನೋಡಿ, ಅಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾನೆ. ಆದ್ರ ಇದು ಒಂದು ವಿಶಿಷ್ಟವಾಗಿರುವಂತ ಪ್ರಶ್ನೆ. ಕಬ್ಬಿಣನ ದೊರಿಬೇಕು, ಚಿನ್ನನ ದೊರಿಬೇಕು, ಮತ್ತೆ ಅದರ ಜೊತೆಯಲ್ಲಿ ತಾಮ್ರನ ದೊರಿಬೇಕು ಅಂತ ಏಕೈಕ ರಾಜ್ಯ ಯಾವುದು? ಹೇಳ್ತೇನೆ. ಕರ್ನಾಟಕ ನೀತಿ ಬಗ್ಗೆ ಹೇಳ್ತೇನೆ. ಪ್ರಥಮ ಸ್ಥಾನದಲ್ಲಿ ಉಮಾ ಅವರದಾರೆ, ಎರಡನೇ ಸ್ಥಾನದಲ್ಲಿ ಸಂಗಮೇಶ್ ನಾಡಗೌಡ್ರು ಅದಾರೆ, ಮೂರನೇ ಸ್ಥಾನದಲ್ಲಿ ವಿಜಯ್ ಅವರದಾರೆ. ಎಸ್, ಇಲ್ಲಿ ನೋಡಿ, ಬಹುತೇಕವಾಗಿ ಇಲ್ಲಿ 8 ಅಂಕಗಳನ್ನು ಪಡೆದವ್ರೆ ಅದಾರೆ. 9ಕ್ಕೆ 8 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳೇ. ಇಲ್ಲಿ ಮೋಸ ಆಗಿಲ್ಲ. ಓಕೆ, ನೆಕ್ಸ್ಟ್ ಸರಿಯಾದ ಉತ್ತರ ಕರ್ನಾಟಕ. ರೈಟ್ ಆನ್ಸರ್. ಕರ್ನಾಟಕ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದಲ್ಲಿ ದೋಣಿಮಲೆ ಇದಕ್ಕೆ ಪ್ರಸಿದ್ಧಿಯಾಗಿದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ದೋಣಿಮಲೈ. ನೋಡಿ, ಮತ್ತೆ ತಪ್ಪಾಕಿದ್ದೀರಿ. ಸಾಕಷ್ಟು ಬಾರಿ ಹೇಳಿನ ಇದ್ರ ಬಗ್ಗೆ, ಮತ್ತೆ ತಪ್ಪಾಗ್ತಾ ಇದ್ದಾರೆ ನೋಡಿ. 32% ಒಬ್ರು ಹಾಕಿದ್ದಾರೆ, 39%, ಆಮೇಲೆ 27%. ಇಲ್ಲಿ 3 ಸಮಸ್ಯೆಗಳದಾವ ನಿಮ್ಗೆ. ಎಷ್ಟು ಮಂದಿ ಮ್ಯಾಂಗ್ನೀಸ್ ಹಾಕಿರಿ? ಮ್ಯಾಂಗ್ನೀಸ್ ಹಾಕಿದವರು, ಮ್ಯಾಂಗ್ನೀಸ್ ನಾ ಎಳೆಯಲ್ಲಿದ್ದಾನೆ ಈ ಪಾಯಿಂಟ್ ಅನ್ನ. ಬಾಕ್ಸೈಟ್ ಹಾಕಿದವರು ಇದು ಗೊಂಬೆ ಚಿತ್ರ. ಬಾಕ್ಸೈಟ್ ಹಾಕಿದವರು ಗೊಂಬೆ ಚಿತ್ರ ನೋಡಿ, ತಪ್ಪದು. ಪ್ರಥಮ ಸ್ಥಾನದಲ್ಲಿ ಉಮಾ ಅವರದಾರೆ, ಎರಡನೇ ಸ್ಥಾನದಲ್ಲಿ ವಿಜಯ್ ಕಡ್ಕೋಳ ಅವರದಾರೆ, ಮೂರನೇ ಸ್ಥಾನದಲ್ಲಿ ಈರಣ್ಣ ಅವರು, ಸಿದ್ದಣ್ಣ, ಸಿದ್ದು, ಅಯ್ಯಮ್ಮ, ಅಮರ್ ನಾವಿ ಅವರು, ರೇಣುಕಾ ಅವರು, ಸೌಮ್ಯ ಅವರು, ಮಲ್ಲಿಕಾರ್ಜುನ್ ಅವರು. ವೆರಿ ಗುಡ್. ಸರಿಯಾದ ಉತ್ತರ ಕಬ್ಬಿಣಕ್ಕೆ ಫೇಮಸ್ ಆಗಿದೆ ಅಂತ ಸಾಕಷ್ಟು ಬಾರಿ ಹೇಳಿನ. ದೋಣಿಮಲೈ ಬೆಟ್ಟಗಳು ಹೇಳಿನಿ. ಯಾಕೆ ಹೇಳಿಲ್ಲ? ಹೇಳಿದಿನಿಲ್ಲ ಪೇಪರ್ನ. ಮೊನ್ನೆ ಹೇಳುವಾಗ ಹೇಳಿ ನೋಡಿ, ಹೇಳಿನಿ, ಮೊನ್ನೆ ಹೇಳಿನಿ. ದೋಣಿಮಲೈ ಬೆಟ್ಟಗಳು ಎದಕ್ ಫೇಮಸ್ ಆಗಿವೆ ಅಂದ್ರೆ ಕಬ್ಬಿಣಕ್ಕೆ ಫೇಮಸ್ ಆಗಿವೆ. ಒಟ್ಟ ಕನ್ಫ್ಯೂಸ್ ಆಗಬಾರ್ದು. ರಿಪೀಟ್ ಮಾಡಬೇಕು, ಒಂದು 5 ನಿಮಿಷ ರಿಪೀಟ್ ಮಾಡಬೇಕು. ಒಳ್ಳೆವು. ಓಕೆ, ನೆಕ್ಸ್ಟ್ ಕ್ವಶನ್. ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ. ನೋಡಿ, ಮತ್ತೆ ಪದೇ ಪದೇ ಕ್ವಶನ್ ಹೆಂಗ್ ಕೇಳಿದ್ದಾನೆ. ರಿಪೀಟೆಡ್ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ. ಯಾವ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುತ್ತದೆ? ದೇಶದಲ್ಲಿ ರಾಜಸ್ಥಾನ್ ಫಸ್ಟ್ ಇದೆ. ಮ್ಯಾಂಗ್ನೀಸ್ ಅಂತ ಹೇಳಿ ಲೋಪಿ.
ಮ್ಯಾಂಗ್ನೀಸ್ ಹೇಳಿಲ್ಲ. ಮ್ಯಾಂಗ್ನೀಸ್ ಯಾವ್ದಂದ್ರ ಸಂಡೂರ್ ಹೇಳಿನಿ, ರಾಮದುರ್ಗ ಹೇಳಿನಿ. ಸಂಡೂರ್ ರಾಮದುರ್ಗ ಅಷ್ಟೇ ಹೇಳಿನಿ. ದೋಣಿಮಲೆ ಬೆಟ್ಟಗಳು ಕಬ್ಬಿಣ ಹೇಳಿನಿ. ತೆಗೆದು ನೋಡು. ಉಮಾರು ಪ್ರಥಮ ಸ್ಥಾನದಲ್ಲಿ, ವಿಜಯ್ ಕಡ್ಕೋಳ್ ಅವರು, ಈರಣ್ಣ ಸಕ್ರಿ ಅವರು ಫಸ್ಟ್, ಸೆಕೆಂಡ್, ಥರ್ಡ್. ಸರಿಯಾದ ಉತ್ತರ ಗುಲ್ಬರ್ಗ, ರೈಟ್ ಆನ್ಸರ್. ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವಂದ್ರ ಗುಲ್ಬರ್ಗ. ನೆಕ್ಸ್ಟ್ ಕ್ವಶನ್. 2008 KS ಕೇಳಿದ ಪ್ರಶ್ನೆ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು? ನೀರು, ಕಲ್ಲಿದ್ದಲು, ಥೋರಿಯಂ, ಯುರೇನಿಯಂ. ಎರಡ್ 2008 KS ಕೇಳಿದ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಮೊಹಮ್ಮದ್ ರಫೀಕ. ಸುಮ್ ಹಾಕೋಪ್ಪ, ಅಕ್ಕಂತೋಣಿ ಏನ್ ಮಾಡ್ತಿ? ಉಮಾ ಅವರು ಪ್ರಥಮ ಸ್ಥಾನದಲ್ಲಿ, ವಿಜಯ ಕಡ್ಕೋಳ್ ಅವರು 2ನೇ ಸ್ಥಾನದಲ್ಲಿ, ಈರಣ್ಣ ಅವರು 3ನೇ ಸ್ಥಾನದಲ್ಲಿ. ಸರಿಯಾದ ಉತ್ತರ ಯಾವ್ದಂದ್ರ ನೀರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಯಾವ ವಿದ್ಯುತ್ ಶಕ್ತಿ ಅಂದ್ರೆ ಜಲಮೂಲ ಅಂತ ಹೇಳಿದ್ದೆ, ನೆನಪಿದೆಯಾ? ಕರ್ನಾಟಕದಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡುವಂತ ಶಕ್ತಿ ಯಾವಂದ್ರ ವಿದ್ಯುತ್ ಶಕ್ತಿ, ಜಲ ವಿದ್ಯುತ್ ಶಕ್ತಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ನೋಡಿ, 3 PSI 2000 ಕೇಳಿದ್ದಾನೆ, 2005 ಕೇಳಿದ್ದಾನೆ, 2007 ಕೇಳಿದ್ದಾನೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಶರಾವತಿ, ರಾಯಚೂರು, ತುಂಗಭದ್ರಾ, ಮಂಗಳೂರು. ಅತಿ ದೊಡ್ಡ ಶಾಖೋತ್ಪನ್ನ ಕೇಂದ್ರ ಉಮಾ ಅವರು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ, ವಿಜಯ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ, 3ನೇ ಸ್ಥಾನದಲ್ಲಿ ಈರಣ್ಣ ಅವರು. ಸರಿಯಾದ ಉತ್ತರ ಯಾವಂದ್ರೆ ರಾಯಚೂರು. ಕರ್ನಾಟಕ ರಾಜ್ಯದಲ್ಲಿ ಸಿಂಪಲ್ ಬರ್ತವೆ, ಅದಕ್ಕೆ ನಾ ಹೇಳ್ತಾ ಇರೋದು ಸಿಂಪಲ್ ಕರೆಕ್ಟ್ ಆಗಿ ಆನ್ಸರ್ ಹಾಕ್ಬೇಕು ಅಂತ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಇಲ್ಲಿವೆ: ರಾಯಚೂರು, ಗುಲ್ಬರ್ಗಾ, ರಾಯಚೂರು ಬಳ್ಳಾರಿ, ಗುಲ್ಬರ್ಗಾ ಬಳ್ಳಾರಿ, ಬಳ್ಳಾರಿ ಕೊಪ್ಪಳ. ಇದನ್ನು ಹೇಳಿನಿ. ಯಾರದು ಎ ಹಾಕೋರು? ಭಾರತಿ ಬಡಿಗೇರ. ಎ ಯಾಕ? ಗುಲ್ಬರ್ಗದಲ್ಲಿದ. 2016 PSI ಕೇಳಿದ ಪ್ರಶ್ನೆ, SD 2015. ಮಾಡ್ತೀನಿ ಮಿಥುನ್, ಪಾಠ ಮಾಡ್ತೀನಿ ತಡಿ. ಉಮಾ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ, ವಿಜಯ್ ಕಡ್ಕೋಳ್ ಅವರು 2ನೇ ಸ್ಥಾನದಲ್ಲಿ, ಈರಣ್ಣ ಅವರು 3ನೇ ಸ್ಥಾನ. ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಎಲ್ಲಿಯಾವಂದ್ರ ರಾಯಚೂರು ಮತ್ತು ಬಳ್ಳಾರಿ. ರೈಟ್, ರಾಯಚೂರು ಮತ್ತು ಬಳ್ಳಾರಿ. ಲಾಸ್ಟ್ ಕ್ವಶನ್. ಕೈಗಾ ಅಣು ವಿದ್ಯುತ್ ಶಕ್ತಿ ಸ್ಥಾವರ ಇರುವ ಜಿಲ್ಲೆಗಳು: PC 2014, ಇನ್ 2015. ಕೈಗಾ ಅಣು ವಿದ್ಯುತ್ ಸ್ಥಾವರ ಶಕ್ತಿ ಇರುವ ಸ್ಥಳ. ಫಾಸ್ಟ್ ಹಾಕ್ಬಾರ್ದು, ಅದೇ ಕರೆಕ್ಟ್ ಹಾಕ್ಬೇಕು. ಶವಾಶ್. ಉಮಾ ಅವರು ಪ್ರಥಮ ಸ್ಥಾನದಲ್ಲಿ, ವಿಜಯ್ ಅವರು 2ನೇ ಸ್ಥಾನದಲ್ಲಿ, ಈರಣ್ಣ ಅವರು 3ನೇ ಸ್ಥಾನದಲ್ಲಿ. ಓಕೆ. 15 ತಗೊಂಡವರು ನಾವು 15 ತಗೊಂಡಿವನವರು. ಶವಾಶ್, ವೆರಿ ಗುಡ್.
14 ತಗೊಂಡವರು 14 13 ತಗೊಂಡವರು ಗೊಂಬೆ ಚಿತ್ರ 13 ತಗೊಂಡವರು 12 ತಗೊಂಡವರು ಇರ್ಲಿ, ಒಳ್ಳೆ ಸ್ಕೋರ್. ಒಟ್ಟು ಬಿಡಬೇಡಿ, ಕಂಟಿನ್ಯೂ ಮಾಡಿ. ಇನ್ನ ಡೆವಲಪ್ಮೆಂಟ್ ಆಗ್ತಾ ಹೋಗೋದು. ಎಲ್ಲಿ ನಾವು ಮಾರ್ಕ್ಸ್ ಮಿಸ್ ಆಯ್ತು ಅಂತ ತಿಳ್ಕೊತ ಹೋಗೋದು. ಈ ನೋಡಿ, ನಾ ಬರೋಬ್ಬರಿ 3 ಸಬ್ಜೆಕ್ಟ್ ಕವರ್ ಮಾಡ್ತಾ ಇದ್ದೇನೆ. ಹಿಸ್ಟ್ರಿ ಕವರ್ ಮಾಡ್ತಾ ಇದ್ದೇನೆ, ಎಕನಾಮಿಕ್ಸ್ ಕವರ್ ಮಾಡ್ತಾ ಇದ್ದೇನೆ, ಜಿಯೋಗ್ರಫಿ ಕವರ್ ಮಾಡಾಕತ್ತೀನಿ. 2 ಹಿಸ್ಟ್ರಿ ಕ್ಲಾಸ್ ಆಗ್ತಾವೆ, 2 ಜಿಯೋಗ್ರಫಿ ಆಗ್ತವೆ, 1 ಎಕನಾಮಿಕ್ಸ್ ಕ್ಲಾಸ್ ಆಗ್ತದೆ. ಗೊತ್ತಾನ? ಮಾರ್ನಿಂಗ್ 8 ರಿಂದ 9 ಮತ್ತು 11 ರಿಂದ 12 ಹಿಸ್ಟ್ರಿ ಕ್ಲಾಸ್ ಇರ್ತದ. ಮಧ್ಯಾಹ್ನ 3 ರಿಂದ 4 ಮತ್ತೆ 7 ರಿಂದ 8 ಹಿಸ್ಟ್ರಿ ಜಿಯೋಗ್ರಫಿ ಕವರ್ ಆಗ್ತದೆ. ಇನ್ನು ಎಕನಾಮಿಕ್ಸ್ ಒಂದು ಕವರ್ ಆಗತ್ತದ. 3 ಸಬ್ಜೆಕ್ಟ್ ಇಲ್ಲಿ ಮುಗಿದೋದಲ್ಲ. ಈ ಸಬ್ಜೆಕ್ಟ್ ಗಳು ಗ್ರಿಪ್ ತಗೊಂಡ್ಬಿಟ್ರೆ ಸಾಕು ನೀವು. ಹೌದಲ್ಲ? ಈ ಸಬ್ಜೆಕ್ಟ್ ಗಳು ಗ್ರಿಪ್ ತಗೊಂಡ್ರೆ ಮುಗಿದೋಗ್ಬಿಡುತ್ತು. ನೆಕ್ಸ್ಟ್ ಪಾಲಿಟಿ ಸ್ಟಾರ್ಟ್ ಮಾಡೋಣ. ಓಕೆನಾ? ಬೆಂಕಿ ಕೇಳದಂಗೆ ಹೇಳ್ಬಿಡೋಣ ಕಡೆ ಪಾಲಿಟಿ 6 ಅಪ್ ಹೊಡೆದ್ ಬಿಡೋಣ. ಒಂದ್ 8 ರಿಂದ ಮುಗಿಸಿ ಬಿಡೋಣ. ಹಾ, ಮುಂದೋಗೋಣ. ನೆಕ್ಸ್ಟ್ ಈಗಾಗಲೇ ನಾವು ಪಶ್ಚಿಮ ಕರಿವು ನದಿಗಳನ್ನ ಅಧ್ಯಯನ ಮಾಡಿ ಪೂರ್ವ ಕರಿವು ನದಿಗಳನ್ನ ಅಧ್ಯಯನ ಮಾಡಿದ್ದೇವೆ. ಅದರಲ್ಲಿ ಕಾವೇರಿ ನದಿಯನ್ನು ಅಧ್ಯಯನ ಮಾಡಿ ಇವತ್ತು ಇನ್ನೊಂದು ವಿಶಿಷ್ಟವಾದ ನದಿ ಯಾವುದಂದ್ರ ಕೃಷ್ಣಾ ನದಿ. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಕೃಷ್ಣಾ ನದಿ. ಈ ನದಿಯ ವಿಶೇಷ ಏನಂದ್ರೆ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದಂತ ಎರಡನೇ ನದಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ಎರಡನೇ ನದಿ ಯಾವಂದ್ರ ಕೃಷ್ಣಾ ನದಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ಎರಡನೇ ನದಿ. ಹಾಗಾದ್ರೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಶವಾಶ್. ದಕ್ಷಿಣ ಭಾರತ ಅತಿ ಉದ್ದವಾದ ನದಿ ಅಂದ್ರೆ ಗೋದಾವರಿ. ದಕ್ಷಿಣ ಭಾರತ ಅತಿ ಉದ್ದವಾದ ನದಿ ಅಂದ್ರೆ ಗೋದಾವರಿ. ದಕ್ಷಿಣ ಭಾರತಕ್ಕೆ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ದಕ್ಷಿಣ ಭಾರತದಲ್ಲಿ ನರ್ಮದಾ. ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ಅಂದ್ರೆ ನರ್ಮದಾ. ದಕ್ಷಿಣ ಭಾರತ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಕೃಷ್ಣ. ಈ ಕೃಷ್ಣಾ ನದಿಯಲ್ಲಿ ಹುಡ್ತದಂದ್ರ ಅತಿ ಉದ್ದವಾದ ಎರಡನೇ ನದಿ ಅಲ್ಲ. ದಕ್ಷಿಣ ಭಾರತದ ಅತಿ ಉದ್ದವಾದ ಎರಡನೇ ನದಿ ಕೃಷ್ಣ. ಈ ಕೃಷ್ಣಾ ನದಿಯಲ್ಲಿ ಹುಡ್ತದಂದ್ರೆ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಡ್ತದೆ. ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹುಟ್ಟುದೆಲ್ಲಿ ಅಂದ್ರೆ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ ಎಷ್ಟಂದ್ರೆ 1400 ಕಿಲೋಮೀಟರ್ ಟೋಟಲ್ ಲೆಂತ್. ಕರ್ನಾಟಕ ರಾಜ್ಯದಲ್ಲಿ 483 ಕಿಲೋಮೀಟರ್. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ. ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ.
ನಾನು ನಿನ್ನೆ ಹೇಳಿ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲ ಅದು, ಅರ್ಥ ಮಾಡ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ನಮ್ಮ ರಾಜ್ಯದಲ್ಲ, ಆದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಹರಿತದೆ. ಬಟ್ ನಮ್ಮ ರಾಜ್ಯದ ಅತಿ ಉದ್ದವಾದ ನದಿ ಯಾವ್ದಂದ್ರ, ನಮ್ಮ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ. ನಮ್ಮ ರಾಜ್ಯದ, ಅರ್ಥ ಮಾಡ್ಕೊಳ್ಳಿ, ನಮ್ಮ ರಾಜ್ಯದ. ನಿನ್ ಹೇಳಿನಿ, ಸಣ್ಣ ಮಕ್ಕಳಿಗೆ ಹೇಳಿದಂಗೆ ಹೇಳಿನಿ, ನಮ್ಮ ರಾಜ್ಯದ. ಅರ್ಥ ಆಗ್ತದ? ನಮ್ಮ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ. ಬಟ್ ನಮ್ಮ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ. ಬಟ್ ಕೃಷ್ಣ ನಮ್ಮದಲ್ಲ, ಆದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿತದೆ. ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯವನ್ನು ಪ್ರವೇಶ ಮಾಡಿ, ಬಳ್ಳಾರಿಯ ಮೂಲಕ ಆಂಧ್ರವನ್ನು ಪ್ರವೇಶ ಮಾಡಿ, ಆಂಧ್ರದ ನಿಜಾಮ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂದ್ರ, ಎಷ್ಟು ರಾಜ್ಯಗಳು? ಕೃಷ್ಣಾ ನದಿ ಎ ಬಿ ಸಿ ಡಿ 3 4 5 6. ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದೆ? ಮೂರು ಹಾಕಿದವರು 3 ಎಷ್ಟು ಜನ ಹಾಕಿರಿ? ವೆರಿ ಗುಡ್. 4 ಹಾಕಿದವ್ರು ಗೊಂಬೆ ಚಿತ್ರ, 4 ಹಾಕಿದವರು ಗೊಂಬೆ ಚಿತ್ರ 4 ಹಾಕಿದವರು. ರೈಟ್ ಆನ್ಸರ್ 4. ಈರಣ್ಣವ್ರು ಪ್ರಥಮ ಸ್ಥಾನದಲ್ಲಿ, ಅಯ್ಯಮ್ಮ ಅವರು 2ನೇ ಸ್ಥಾನದಲ್ಲಿ, ಮಲ್ಲಿಕಾರ್ಜುನ್ ಅವರು 3ನೇ ಸ್ಥಾನದಲ್ಲಿ. ಸರಿಯಾದ ಉತ್ತರ 4 ರೈಟ್ ಆನ್ಸರ್. ಯಾಕೆಂದ್ರೆ ಇತ್ತೀಚೆಗೆ ಒಂದು ರಾಜ್ಯ, ಯಾವ ರಾಜ್ಯ ಅಂತಂದ್ರೆ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ 4 ರಾಜ್ಯಗಳ ಮೂಲಕ ಹರಿಯುತ್ತದೆ. 4 ರಾಜ್ಯಗಳು: ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಚುಂಕ್ ಚುಂಕ್ ಮೊಹಮ್ಮದ್ ರಫೀಕ್. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಒಟ್ಟು 4 ರಾಜ್ಯಗಳ ಮೂಲಕ ಸಂಚಯನಗೊಳ್ಳುತ್ತದೆ. ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಆಗಿದೆಯಲ್ಲ, ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಹುಟ್ಟುದೆಲ್ಲಿ ಅಂದ್ರೆ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಗೆ ಮಹಾರಾಷ್ಟ್ರದಲ್ಲಿ 3 ಉಪನದಿಗಳಿದಾವೆ. ಮಹಾರಾಷ್ಟ್ರದಲ್ಲಿ 3 ಉಪನದಿಗಳು, ಪ್ರಧಾನವಾದಂತ ಉಪನದಿಗಳು. ಒಂದು ದೂದಗಂಗಾ, ಪಂಚಗಂಗಾ, ಕೊಯ್ನಾ. ದೂದಗಂಗಾ, ಪಂಚಗಂಗಾ, ಕೊಯ್ನಾ. ದೂದಗಂಗಾ, ಪಂಚಗಂಗಾ, ಕೊಯ್ನಾ. ಕರ್ನಾಟಕ ರಾಜ್ಯದಲ್ಲಿ 5 ಉಪನದಿಗಳಿದಾವೆ. ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಕರ್ನಾಟಕ ರಾಜ್ಯದಲ್ಲಿ 5 ಉಪನದಿಗಳು. ಅದೇ ಘಟಪ್ರಭಾದ ಉಪನದಿ ವಿಜ್ಜು, ಅದು ಹಿರಣ್ಯಕೇಶಿ ಅನ್ನೋದು ಘಟಪ್ರಭಾದ ಉಪನದಿ. ಅದು ಆಂಧ್ರ ಪ್ರದೇಶದಲ್ಲಿ ಮೂಷಿ. ಆಂಧ್ರ ಪ್ರದೇಶದಲ್ಲಿ ಮೂಷಿ. ಭವಾನಿ ಬರಂಗಿಲ್ಲ. ಭವಾನಿ ಇದರದ್ ನದಿ ಯಾವುದು? ಕಾವೇರಿ ನದಿಯ ಉಪನದಿ ಅದು. ಆಂಧ್ರದಲ್ಲಿ ಮೂಷಿ. ಕ್ವಶನ್ ಆಗಿದೆ. ಹೈದರಾಬಾದ್ ತೆಲಂಗಾಣದಾಗ ಹರಿತದ. ತೆಲಂಗಾಣದಲ್ಲಿ ಹೈದರಾಬಾದ್
ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರ ಮೂಷಿ. ಮೂಷಿ ನದಿಯ ದಂಡೆಯ ಮೇಲೆ. ಹೈದರಾಬಾದ್ ಯಾವ ನದಿಯ ದಂಡೆಯ ಮೇಲೆ ಅಂದ್ರ ಮೂಷಿ. 3 ಉಪನದಿಗಳು ದೂದಗಂಗಾ, ಪಂಚಗಂಗಾ, ಕೊಯ್ನಾ. ಕರ್ನಾಟಕದಲ್ಲಿ ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಆಂಧ್ರದಲ್ಲಿ ಮೂಷಿ. ಇವೆಲ್ಲ ಕೃಷ್ಣಾ ನದಿಯ ಉಪನದಿಗಳು. ಟ್ರಿಬ್ಯೂಟರಿ ಆಫ್ ಕೃಷ್ಣಾ ವೇದಾವತಿ, ತುಂಗಭದ್ರಾ ನದಿಯ ಉಪನದಿ ಅದು. ಮತ್ತೆ ಉಪನದಿಗಳು ಆಮೇಲೆ ಹೇಳ್ತೀನಿ. ಟ್ರಿಬ್ಯೂಟರಿ ಆಫ್ ಕೃಷ್ಣಾ ನದಿಯ ಉಪನದಿಗಳೆಲ್ಲ ಇವು. ಮಹಾರಾಷ್ಟ್ರದಲ್ಲಿ 3 ಉಪನದಿಗಳದಾವೆ, ದೂದಗಂಗಾ, ಪಂಚಗಂಗಾ, ಕೊಯ್ನಾ. ಕರ್ನಾಟಕದಲ್ಲಿ ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಆಂಧ್ರ ಪ್ರದೇಶದಲ್ಲಿ ಮೂಷಿ. ತೆಲಂಗಾಣದಲ್ಲಿ ಹರಿಯುತ್ತದೆ. ಬರ್ದ್ರಿ? ಮುಂದೋಗೋಣ. ಕೃಷ್ಣಾ ನದಿಗೆ ಅಡ್ಡಲಾಗಿ 3 ಬೃಹತ್ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಬೃಹತ್ ಅಣೆಕಟ್ಟುಗಳು ಯಾವುದು? ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು, ಸೌಮ್ಯ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು. ಕರ್ನಾಟಕ ರಾಜ್ಯದಲ್ಲಿ ಒಂದು ಆಲ್ಮಟ್ಟಿ ಡ್ಯಾಂ, ನಾರಾಯಣಪುರ ಡ್ಯಾಂ, ಹಿಪ್ಪರಿಗಿ ಡ್ಯಾಂ ಡುಮ್ ಅಂತ ಬರದ್ರಿ. ಇನ್ನ ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು, ಕರ್ನಾಟಕದಲ್ಲಿ ಆಲ್ಮಟ್ಟಿ, ನಾರಾಯಣಪುರ, ಹಿಪ್ಪರಿಗಿ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ. ಆಂಧ್ರದಲ್ಲಿ ನಾಗಾರ್ಜುನ. ಮಹಾರಾಷ್ಟ್ರದಲ್ಲಿ ಕೊಯ್ನಾ, ಕರ್ನಾಟಕದಲ್ಲಿ ಆಲ್ಮಟ್ಟಿ, ನಾರಾಯಣಪುರ, ಹಿಪ್ಪರಿಗಿ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ. ಆಂಧ್ರದಲ್ಲಿ ಅದೇ ಅಪ್ಪಿ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟು, ಕರ್ನಾಟಕ ರಾಜ್ಯದಲ್ಲಿ ಆಲ್ಮಟ್ಟಿ, ನಾರಾಯಣಪುರ, ಹಿಪ್ಪರಿಗಿ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಅಣೆಕಟ್ಟು. ಪ್ರಮುಖವಾಗಿರುವಂತಹ ಅಣೆಕಟ್ಟುಗಳನ್ನು ನೋಡಿದಾಗ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟಿದೆ, ಕರ್ನಾಟಕ ರಾಜ್ಯದಲ್ಲಿ ಆಲ್ಮಟ್ಟಿ, ನಾರಾಯಣಪುರ, ಹಿಪ್ಪರಿಗಿ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ. ಹಾಗಾದ್ರೆ ಟ್ರಿಬ್ಯೂಟರಿ ಆಫ್ ಕಾವೇರಿ ಕೃಷ್ಣಾ ಅಂತ ಕೇಳಿದಾಗ ದೂದಗಂಗಾ, ಪಂಚಗಂಗಾ, ಕೊಯ್ನಾ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಮಹಾರಾಷ್ಟ್ರ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇನ್ನು ತೆಲಂಗಾಣದಲ್ಲಿ ಮೂಷಿ ಯಾವ ನಗರದ ಮೇಲೆ ನಿರ್ಮಾಣಗೊಂಡಿದೆ ಅಂದ್ರ ಹೈದರಾಬಾದ್. ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ನೋಡಿ ಇದು. ಬರಿತಾ ಇದ್ದೀರಿ? ಎಸ್. ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾರು ಹೇಳ್ತಾರೆ? ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ. ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ. ಶಬಾಷ್. ಜಲದುರ್ಗ ಎಂಬ ಜಲಪಾತ. ಜಲದುರ್ಗ. ಈ ಜಲದುರ್ಗ ಜಲಪಾತ ಎಲ್ಲಿದೆ ಅಂತಂದ್ರೆ ಎಲ್ಲಿದೆ? ರಾಯಚೂರು. A famous ಜಲದುರ್ಗ ಫಾಲ್ಸ್ ಬೈ ಕೃಷ್ಣಾ ರಿವರ್ ಇನ್ ರಾಯಚೂರು. ಕೃಷ್ಣಾ ನದಿ ನಿರ್ಮಾಣ ಮಾಡಿದಂತ ಪ್ರಸಿದ್ಧವಾದಂತ ಜಲದುರ್ಗ ಎಂಬ ಜಲಪಾತ ಎಲ್ಲಿದೆ ಅಂತಂದ್ರ ರಾಯಚೂರಿನಲ್ಲಿ ಕಂಡು ಬರ್ತದೆ. ಫೇಮಸ್ ಪ್ರಸಿದ್ಧವಾಗಿರುವಂತ ಜಲಪಾತ ಜಲದುರ್ಗ ಎಂಬ ಜಲಪಾತ ಯಾವ ನದಿಯಿಂದ ಅಂದ್ರೆ ಕೃಷ್ಣಾ ನದಿಯಿಂದ. ಯಾವ ಸ್ಥಳದಲ್ಲಿ ಅಂದ್ರ ರಾಯಚೂರಿನಲ್ಲಿ ಕಂಡು ಬರ್ತದೆ. ಫೇಮಸ್. ಇಲ್ಲಿ ನೋಡಿ, ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ಅಣೆಕಟ್ಟುಗಳು ಹೇಳುವಾಗ ಆಲ್ಮಟ್ಟಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರು. ಆಲ್ಮಟ್ಟಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರು ಶಬಾಷ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ನಾರಾಯಣಪುರ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರು ಬಸವಸಾಗರ ಜಲಾಶಯ. ಬಸವಸಾಗರ ಜಲಾಶಯ. ಸಾಕಷ್ಟು ಬಾರಿ KS ಮತ್ತು PSI ಕೇಳಿದ ಪ್ರಶ್ನೆ ಇದು. ಯಾವ ಅಣೆಕಟ್ಟನ್ನ ಬಸವಸಾಗರ ಜಲಾಶಯ ಎನ್ನುವರಂದ್ರ ನಾರಾಯಣಪುರ ಜಲಾಶಯ. ಹಿಪ್ಪರಿಗಿ ಜಲಾಶಯ ಎಲ್ಲಿದೆ? ಹಿಪ್ಪರಿಗಿ ಜಲಾಶಯವನ್ನು ಹಿಪ್ಪರಿಗಿ ಜಲಾಶಯ ಅಂತ ಕರಿತೀವಿ. ಹೇಳ್ತೀನಿ ರಘು ಹೇಳ್ತೀನಿ ತಡಿ, ಸಮಾಧಾನ. ಜಮಖಂಡಿಯಲ್ಲಿದೆ.
ಜಮಖಂಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಎಂಬ ಸ್ಥಳದಲ್ಲಿ ಹಿಪ್ಪರಿಗೆ ಜಲಾಶಯವನ್ನು ನೋಡಕ್ ಸಾಧ್ಯ ಇದೆ. ಓಕೆ ಮೇಡಮ್ ಅವ್ರು ಹೇಳ್ರಿ. ಹಿಪ್ಪರಿಗೆ ಜಲಾಶಯ, ಆಲ್ಮಟ್ಟಿ ಅಣೆಕಟ್ಟು, ನಾರಾಯಣಪುರ ಜಲಾಶಯ, ಹಿಪ್ಪರಿಗೆ ಜಲಾಶಯ. ಆಲ್ಮಟ್ಟಿ ಜಲಾಶಯ ಇರುವ ಇನ್ನೊಂದು ಹೆಸರು, ಆಲ್ಮಟ್ಟಿ ಜಲಾಶಯ ಇರುವ ಇನ್ನೊಂದು ಹೆಸರು ಸರಿ ಸರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆನಾ. ಆಲ್ಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ವಿಜಯಪುರ ಜಿಲ್ಲೆ. ಎಸ್, ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಆಲ್ಮಟ್ಟಿ ವಿಜಯಪುರ ಇದ್ರ. ನಾರಾಯಣಪುರ ಯಾವ ಜಿಲ್ಲೆ? ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆ, ಯಾದಗಿರಿ ಜಿಲ್ಲೆ. ಹಿಪ್ಪರಿಗೆ ಅಣೆಕಟ್ಟು ಬಾಗಲಕೋಟ್. ಹಿಪ್ಪರಿಗೆ ಜಲಾಶಯ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ. ನೋಟ್ಸ್ ಮಾಡ್ತಾ ಇದ್ದೀರಿ? ಇವುಗಳಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಅಣೆಕಟ್ಟು ಯಾವುದು? ಆಲ್ಮಟ್ಟಿ, ನಾರಾಯಣಪುರ, ಹಿಪ್ಪರಿಗೆ. ಶಬಾಷ್. ಆಲ್ಮಟ್ಟಿ ಎಷ್ಟಿದೆ ಅಂದ್ರೆ 123 TMC. ಆಲ್ಮಟ್ಟಿ. ನಾಗಾರ್ಜುನ ಅಣೆಕಟ್ಟು, ಅಲ್ಲಿ ಉತ್ಪಾದನೆ ಮಾಡುವಂತ ಜಲವಿದ್ಯುತ್ ಯೋಜನೆಗೆ ಶ್ರೀಶೈಲಂ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಶ್ರೀಶೈಲಂ ಜಲವಿದ್ಯುತ್ ಯೋಜನೆ. ನಾಗಾರ್ಜುನ. ನಾಗಾರ್ಜುನ ಕಟ್ಟಿದ್ದ ಯಾವ ವರ್ಷ ಅಂದ್ರ 1956. ಎಡದಂಡೆಯ ಕಾಲುವೆ ಕರೀತಾರೆ. ಎಡದಂಡೆಯ ಕಾಲುವೆ ಮತ್ತು ಬಲದಂಡೆಯ ಕಾಲುವೆ. ನಾಗಾರ್ಜುನ ಎಡದಂಡೆಯ ಕಾಲುವೆ. ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರೆದ್ರೆ, ಬಲದಂಡೆಯ ಕಾಲುವೆಯನ್ನ ನೆಹರು ಕಾಲುವೆ ಅಂತ ಕರೀತಾರೆ. ಬಲದಂಡೆಯ ಕಾಲುವೆಯನ್ನ ನೆಹರು ಕಾಲುವೆ, ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ. ಮಹಾರಾಷ್ಟ್ರದ ಅತಿ ದೊಡ್ಡ ಅಣೆಕಟ್ಟು ಅಂದ್ರೆ ಕೊಯ್ನಾ. ಮಹಾರಾಷ್ಟ್ರದಲ್ಲಿ 1846 ಅಣೆಕಟ್ಟದವೆ. 1846 ಅಣೆಕಟ್ಟುಗಳಲ್ಲಿ ಅತಿ ದೊಡ್ಡ ಅಣೆಕಟ್ಟು ಅಂದ್ರೆ ಕೊಯ್ನಾ ಅಣೆಕಟ್ಟು. ಮುಲ್ಲಾ ಅವರೇ ಆಮೇಲೆ ಹೇಳ್ತೀನಿ ತಡ್ರಿ. ಮುಲ್ಲಾ ಅವರೇ ಹೇಳ್ತೀನಿ ಪಾಠ ಕೇಳಿ ಪ್ಲೀಸ್. 1846 ಅಣೆಕಟ್ಟುಗಳದಾವೆ. ಆ 1846 ಅಣೆಕಟ್ಟುಗಳಲ್ಲಿ ಅತಿ ದೊಡ್ಡ ಅಣೆಕಟ್ಟು ಅಂದ್ರೆ ಕೊಯ್ನಾ ಅಣೆಕಟ್ಟು. ಗಾಂಧಿ ಬರಂಗಿಲ್ರಿ ಸತೀಶ್ ಸರ್. ಗಾಂಧಿ ಅಲ್ಲ. ಎಡದಂಡೆಯ ಕಾಲುವೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ, ಬಲದಂಡೆ ಕಾಲುವೆಯನ್ನ ನೆಹರು ಕಾಲುವೆ ಅಂತ ಕರೀತಾರೆ. ಆನಂದ್ ಪಾಟೀಲ್ ಅವರೇ, ಸಿದ್ದು ನ್ಯಾಮಗೌಡ ಜಲಾಶಯ ಯಾವ್ದಂದ್ರೆ ಅದು ಚಿಕ್ಕಪಡಸಲಿ ಡ್ಯಾಮ್, ಶ್ರಮಬಿಂದು ಜಲಾಶಯ. ಓಕೆನಾ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಮತ್ತು ಬಿಜಾಪುರ ರೋಡ್ ಮಧ್ಯದಲ್ಲಿ ಇದೆಯಲ್ಲ, ಚಿಕ್ಕಪಡಸಲಿಗೆ ಹಿರೇಪಡಸಲಿ ಅಂತ ಬರ್ತಾವಲ್ಲ, ಆ ಚಿಕ್ಕಪಡಸಲಿ ಡ್ಯಾಮ್ ಅನ್ನು ಏನ್ ಕರೀತಾರಂದ್ರೆ ಶ್ರಮಬಿಂದು ಜಲಾಶಯ. ಇತ್ತೀಚೆಗೆ ಸಿದ್ದು ನ್ಯಾಮಗೌಡ ಜಲಾಶಯ ಅಂತ ಕರೀತಾರೆ. ಅದನ್ನ ಸಿದ್ದು ಬ್ಯಾರೇಜ್ ಅಂತ ಕರೀತಾರೆ. ಹೂನಿಪ್ರಿಗೆ ಬೇರೆ. ಹೂನಿಪ್ರಿಗೆ ಬಿಜಾಪುರ ಜಿಲ್ಲೆ ಸಿಂದಗಿ ಯಾವ ತಾಲೂಕು ಕಂಡು ಬರ್ತದೆ? ಬಸವನ ಬಾಗೇವಾಡಿ ತಾಲೂಕು ಅದು. ಹೂನಿಪ್ರಿಗೆ ಬೇರೆ, ಹಿಪ್ಪರಿಗೆ ಬೇರೆ. ಬರ್ಕೊಂಡ್ರಿ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾಗಿರುವಂತ 2ನೇ ನದಿಯಾಗಿರುವಂತ ಕೃಷ್ಣಾ ನದಿಯಲ್ಲಿ ಜನ್ಮ ತಾಳ್ತದಂದ್ರೆ ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ನಿಜಾಮಪಟ್ಟಣ ಎಂಬ ಸ್ಥಳದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಓಕೆನಾ. ಈ ನದಿಗೆ ಮಹಾರಾಷ್ಟ್ರದಲ್ಲಿ 3 ಉಪನದಿಗಳದಾವೆ. ದೂದಗಂಗಾ, ಪಂಚಗಂಗಾ, ಕೊಯ್ನಾ ಅಂತ ಹೇಳಿ. ಕರ್ನಾಟಕದಲ್ಲಿ ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಅಂತ ಹೇಳಿ. ಆಂಧ್ರ ಪ್ರದೇಶದಲ್ಲಿ ಮೂಷ್. ಆಂಧ್ರ ಪ್ರದೇಶದ ನದಿ ಉಪನದಿ ಯಾವ್ದಂದ್ರೆ ಮೂಷಿ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಜಲದುರ್ಗ. ಜಲದುರ್ಗ ಜಲಪಾತ ಎಲ್ಲಿದೆ ಅಂತ ಕೇಳ್ತಾನೆ. ರಾಯಚೂರಿನಲ್ಲಿ ಕಂಡು ಬರುತ್ತದೆ ಜಲದುರ್ಗ ಜಲಪಾತ. ಎಸ್. ಈ ನದಿಯ ಟೋಟಲ್ ಉದ್ದ 1400 ಕಿಲೋಮೀಟರ್ ಇದ್ರೆ 483 ಕಿಲೋಮೀಟರ್ ಕರ್ನಾಟಕ ರಾಜ್ಯದಲ್ಲಿ ಸಂಚಯನಗೊಳ್ಳುತ್ತದೆ. ಓಕೆ. ನೆಕ್ಸ್ಟ್ ಇನ್ನು ಉಪನದಿಗಳನ್ನ ಗಮನಿಸಿದಾಗ ಉಪನದಿಗಳಲ್ಲಿ ಒಂದದ್ದು ಯಾವುದು? ಭೀಮಾ ನದಿ. ಭೀಮಾ ನದಿ
ಭೀಮಾ ನದಿ ಎಲ್ಲಿ ಹುಡ್ತದೆ? ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬ ಸ್ಥಳದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮಹಬೂಬ್ ನಗರದಲ್ಲಿ ಕೃಷ್ಣಾ ನದಿಯನ್ನು ಸೇರ್ತದೆ. ಭೀಮಾ ನದಿಯಲ್ಲಿ ಹುಟ್ಟುತ್ತದೆ ಅಂದ್ರೆ ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬ ಸ್ಥಳದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮಹಬೂಬ್ ನಗರದಲ್ಲಿ ಕೃಷ್ಣಾ ನದಿಯನ್ನು ಸೇರ್ತದೆ. ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವುದು? ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಶಬಾಷ್, ಬೆಣ್ಣೆತೋರೆ ಅಣೆಕಟ್ಟು. ಗುಡ್. ಬೆಣ್ಣೆತೋರೆ ಅಣೆಕಟ್ಟು. ಈ ಬೆಣ್ಣೆತೋರೆ ಅಣೆಕಟ್ಟು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಗೊತ್ತಾ? ಎಲ್ಲಿದೆ ಇದು? ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಅಣೆಕಟ್ಟು ಅತ್ಯಂತ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಬೆಣ್ಣೆತೋರೆ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟು. ನೆಕ್ಸ್ಟ್ ಡೋಣಿ ನದಿ. ಡೋಣಿ ನಮ್ಮ ಶಿವಪ್ಪ ನದಿ ಇದು. ಡೋಣಿ ನದಿಯಲ್ಲಿ ಹುಟ್ಟುತ್ತಂದ್ರೆ ಮಹಾರಾಷ್ಟ್ರದ ದತ್ತಪೀಠ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಮಹಾರಾಷ್ಟ್ರದ ದತ್ತಪೀಠ ಎಂಬ ಸ್ಥಳದಲ್ಲಿ. ದತ್ತಪೀಠ ಯಾರ ಮಾತು ಕೇಳದೇ ಇರುವಂತ ನದಿ ಇದು. ಯಾರ ಮಾತನ್ನು ಕೇಳದೇ ಇರುವಂತ ನದಿ ದತ್ತಪೀಠದಲ್ಲಿ ಹುಟ್ಟಿ ತನ್ನ ಮನಸ್ಸಿಗೆ ಬಂದಂಗ ಹರಿತದೆ. ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟಿ ಜಮಾಲ್ಪುರ ಎಂಬ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟಿ ಯಾದಗಿರಿ ಜಿಲ್ಲೆಯ ಜಮಾಲ್ಪುರ ಎಂಬ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವಂದ್ರೆ ಜಲದುರ್ಗ. ಸರಿ, ಯಾವ ಜಲಪಾತಪ್ಪ? ಛಾಯಾ ಭಗವತಿ. ಪ್ರಸಿದ್ಧವಾದಂತ ಜಲಪಾತ ಯಾವಂದ್ರ ಛಾಯಾ ಭಗವತಿ. ಆ ಫೇಮಸ್ ಫಾಲ್ಸ್ ಛಾಯಾ ಭಗವತಿ ಫಾಲ್ಸ್ ಬೈ ಡೋಣಿ ರಿವರ್ ಇನ್ ಯಾದಗಿರಿ ಡಿಸ್ಟಿಕ್. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತ ಜಲಪಾತ ಇದೆ ಛಾಯಾ ಭಗವತಿ ಅನ್ನುವಂತ ಜಲಪಾತ. ಹಾಗಾದ್ರೆ ಈ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ. ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ. ಯಾವ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ ಅಂತಂದ್ರೆ ಡೋಣಿ ನದಿ. ಯಾಕೆ ಕುಡಿಯಂಗಿಲ್ಲ ಅಂತಂದ್ರೆ ಈ ನದಿಯ ನೀರು ಉಪ್ಪಿನಿಂದ ಕೂಡಿರ್ತದೆ. ಹೈಯೆಸ್ಟ್ ಉಪ್ಪಿನಾಂಶ ಇರ್ತದೆ. ಉಪ್ಪು ಮತ್ತು ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರ್ತದೆ. ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಉಪ್ಪಿನ ಪ್ರಮಾಣ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರ ಮಳೆಯ ನೀರಿದು. ಮಳೆಯ ನೀರು ಇರುವುದರಿಂದ ಈ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಯಾವ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ ಅಂದ್ರ ಡೋಣಿ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ. ಬಟ್ ಈ ನದಿಯ ನೀರು ಜೋಳ ಮತ್ತು ಗೋಧಿ ಬೆಳೆಗೆ ಪ್ರಸಿದ್ಧಿಯಾಗಿದೆ. ಜೋಳ ಮತ್ತು ಗೋಧಿ ಬೆಳೆಗೆ. ಗೋಧಿ ಮತ್ತು ಜೋಳ ಬೆಳೆಯನ್ನ ಹೆಂಗ್ ಬೆಳಿತೀವಪ್ಪ ಅಂದ್ರ ಬೆಂಕಿ ಬೆಳೆದಂಗ್ ಬೆಳಿತೀವಿ. ಅಷ್ಟು ಫೇಮಸ್. ಹೆಡಿಗಟ್ಲೆ ಪುಟ್ಟಿಗಟ್ಲೆ ಜೋಳ ಗೋಧಿ ಹೊಡೆದ್ರ ಉಪ್ಪಿಟ್ಟ, ಜವಗೋಧಿ ಉಪ್ಪಿಟ್ಟ, ಜೋಳದ ರೊಟ್ಟಿ, ಶೇಂಗಾದಿಂಡಿ, ಮೊಸರ ಬಹಳ ಫೇಮಸ್. ತೊಗರಿ ನುಚ್ಚಾಕಿ ನುಚ್ಚು ಬರಂಗಿಲ್ಲ ತಡಿ. ಮುದ್ದೆ ಹಾಕಂಡ್ ನಿಮ್ ಕಡೆ ವಿಜ್ಜು. ಹುಗ್ಗಿ ಸಜ್ಜಕ ಬರೀ ಸಜ್ಜಕತ್ತ ನೋಡು. ಡೋಣಿ ನದಿಯ ನೀರು ಫೇಮಸ್. ಜೋಳ ಮತ್ತು ಗೋಧಿ ಬೆಳೆಗೆ ಫೇಮಸ್ ಆಗಿರುವಂತದ್ದು. ಯಾವ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ? ಯಾವ ನದಿಯ ನೀರು? ಡೋಣಿ ನದಿಯ ನೀರು. ಡೋಣಿ ನದಿಯ ನೀರನ್ನು ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ. ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು? ಶಬಾಷ್, ಛಾಯಾ ಭಗವತಿ. ನೆಕ್ಸ್ಟ್ ಘಟಪ್ರಭಾ ನದಿ ಎಲ್ಲಿ ಹುಡ್ತದೆ ಅಂದ್ರ ಮಹಾರಾಷ್ಟ್ರದ ಅಂಬೋಲಿ ಎಂಬಲ್ಲಿ ಹುಡ್ತದೆ. ಅಂಬೋಲಿ ಅಂತ ಕೇಳಿರಿ. ಅಂಬೋಲಿ ಘಾಟ್ ಫೇಮಸ್ ಅದು. ಅಂಬೋಲಿ ಘಾಟ್ಗೆ ಎಷ್ಟು ಜನ ಹೋಗಿರಪ್ಪ? ಅಂಬೋಲಿ ಘಾಟಿಗೆ
ಅಂಬೋಲಿ ಘಾಟಿಗೆ ಹೋದ್ರೆ ಎಷ್ಟು ಜನ, ಹೋಗದೇ ಇರೋರು ಗೊಂಬಿ ಚಿತ್ರ. ಮತ್ತೆ ಏನ್ ಮಾಡ್ರಿ ಇಷ್ಟ ದಿನ? ನಮ್ ದೋಸ್ತ್ ಇದ್ದ, ಏನ್ರ ಜಗಳ ಪಗಳ ಮಾಡಿದ ಅಂದ್ರ ಕಡಾರ್ ಯಾವ್ದ ಊರು ಇತ್ತಪ್ಪ, ಮಹಾರಾಷ್ಟ್ರದ ಒಂದು ಊರು ಬರ್ತದ, ಆ ಊರಿಗೆ ಹೋದ್ ನಿಂತು ಬಿಡವ. ಫೇಮಸ್ ಮಹಾರಾಷ್ಟ್ರದಾಗ ಅದು. ಅಲ್ಲ ಕರಾಡ ಮಹಾರಾಷ್ಟ್ರದ ಕರಾಡ ಫೇಮಸ್. ಕರಾಡ ಎಸ್. ಘಟಪ್ರಭಾ ನದಿಯಲ್ಲಿ ಹುಟ್ಟುತ್ತದೆ ಅಂದ್ರೆ ಕರಾಡ. ಮಹಾರಾಷ್ಟ್ರದ ಅಂಬೋಲಿ ಎಂಬ ಸ್ಥಳದಲ್ಲಿ ಹುಟ್ಟಿ ಆಲ್ಮಟ್ಟಿ, ಕರ್ನಾಟಕ ರಾಜ್ಯದ ಆಲ್ಮಟ್ಟಿಯ ಬಳಿ, ಕರ್ನಾಟಕ ರಾಜ್ಯದ ಆಲಮಟ್ಟಿಯ ಬಳಿ ಕೃಷ್ಣಾ ನದಿಯನ್ನು ಸೇರ್ತದೆ. ಕೃಷ್ಣಾ ನದಿಯನ್ನ ಆಲ್ಮಟ್ಟಿಯ ಬಳಿ ಕೃಷ್ಣಾ ನದಿಯನ್ನು ಸೇರ್ತದೆ. ಕೂಡಲ ಸಂಗಮ ಅಲ್ಲ, ಆಲ್ಮಟ್ಟಿಯ ಬಳಿ. ಹಾಗಾದ್ರೆ ಈ ಘಟಪ್ರಭಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು? ಫೇಮಸ್ ಫಾಲ್ಸ್ ಇದೆ, ಗೋಕಾಕ್ ಫಾಲ್ಸ್. ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ್ ಅಂತ ಕರೀತಾರೆ. ನಯಾಗಾರ್ ಫೇಮಸ್. ಯಾವ ಜಲಪಾತವನ್ನ ಕರ್ನಾಟಕದ ನಯಾಗಾರ್ ಎನ್ನುವರಂದ್ರ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ್. ಭಾರತದ ನಯಾಗಾರ್ ಯಾವುದು? ಭಾರತ ನಯಾಗಾರ್ ಶಬಾಷ್. ಚಿತ್ರಕೂಟ ಎಂಬ ಫಾಲ್ಸ್ ಅನ್ನ ಭಾರತ ನಯಾಗಾರ್. ಚಿತ್ರಕೂಟ ಫಾಲ್ಸ್ ಬಾಯ್ ಇಂದ್ರಾವತಿ ರಿವರ್, ಇಂದ್ರಾವತಿ ನದಿ, ಇಂದ್ರಾವತಿ. ಯಾವ ರಾಜ್ಯದಲ್ಲಿ? ಛತ್ತೀಸ್ಗಢ ರಾಜ್ಯದಲ್ಲಿ ಚಿತ್ರಕೂಟ ಅನ್ನುವಂತ ಜಲಪಾತ ಇಂದ್ರಾವತಿ ನದಿಯಿಂದ ಛತ್ತೀಸ್ಗಢ ರಾಜ್ಯದಲ್ಲಿ ನಿರ್ಮಾಣಗೊಂಡಿದೆ. ಇದನ್ನ ಭಾರತ ನಯಾಗಾರ್ ಅಂತ ಕರೀತಾರೆ. ಭಾರತದ ನಯಾಗಾರ್. ಪ್ರಪಂಚದಲ್ಲಿ ನಯಾಗಾರ್ ಎಲ್ಲಿದೆ? ಪ್ರಪಂಚದಲ್ಲಿ ನಯಾಗಾರ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತು ಕೆನಡಾ ದೇಶಗಳ ಮಧ್ಯೆ. ಯಾವ ನದಿಯಿಂದ? ಸೇಂಟ್ ಲಾರೆನ್ಸ್ ನದಿ ನಿರ್ಮಾಣ ಮಾಡಿದಂತ ನಯಾಗಾರ್. ಸೇಮ್ ಅದನ್ನ ನೋಡಿದ್ರೆ ಇದು ನೋಡಿದಂಗ ಅನಿಸ್ತದ. ಆ ಉದ್ದೇಶಕ್ಕಾಗಿ ಇದನ್ನ ಭಾರತದ ನಯಾಗಾರ್, ಕರ್ನಾಟಕದ ನಯಾಗಾರ್ ಅಂತ ಕರಿತೀವಿ. ಗೋಕಾಕ್ ಫಾಲ್ಸ್ ದ ವಿಶೇಷ ಏನಂದ್ರೆ, ಗೋಕಾಕ್ ಫಾಲ್ಸ್ ಎಷ್ಟು ಜನ ಹೋಗಿರಿ? ಗೋಕಾಕ್ ಶಬಾಷ್, ಬಹಳ ಚಂದ ಇದೆ, ಒಂದ್ಸರಿ ಹೋಗಿ ಬನ್ನಿ. ಗೋಕಾಕದಲ್ಲಿ ಬಹಳ ವಿಶಿಷ್ಟವಾಗಿ, ಗೋಕಾಕದಲ್ಲಿ ಏನ್ ಫೇಮಸ್ ಇದೆ? ಗೋಕಾಕದಲ್ಲಿ ಶಬಾಷ್, ಗೋಕಾಕದ ಕರದಂಟು. ಧಾರವಾಡದ ಪೇಡ ಬಹಳ ಫೇಮಸ್. ಗೋಕಾಕದ ಕರದಂಟು ತಿಂದಿರಿ? ಓಕೆ. ಧಾರವಾಡದ ಪೇಡ? ಬೆಳಗಾವಿ ಫೇಮಸ್ ಕುಂದ. ಬೆಳಗಾವಿ ಕುಂದ ಬಹಳ ಫೇಮಸ್ ಇದೆ. ಬಟ್ ತಿಂದೇ ಇಲ್ಲ ನನಗ. ಒಬ್ರು ನಮ್ ಫ್ರೆಂಡ್ ಕೊಡ್ಲಾಕ್ ಬಂದ್ರು, ವಾಪಸ್ ತಗೊಂಡೋಗ್ಬಿಟ್ರು. ತಗೊಂಡಿದ್ ನನಗಂತ ತಗೊಂಡ್ರು. ನಾ ಮನಗಂತಿರ್ತ, ನನಗೇನ್ ಬ್ಯಾಡ ಹೋರಿ ಅಂತ ನಾ ಅಂದ್ರೆ, ಇಲ್ಲಿ ತೋರಿ ಒತ್ತಡ ಮನೆಗೆ ಹೋಗ್ಬಿಡ್ಬೇಕಾ, ಕೊಡ್ಬೇಕಿಲ್ಲ ಅದು ನನ್ನ ತಗೊಂಡ್ರ ಅಂತೇಳಿ. ಅದಕ್ ಫೇಮಸ್ ಅದು. ಬೆಳಗಾವಿಯ ಕುಂದ ಬಹಳ ಪ್ರಸಿದ್ಧಿಯಾಗಿರುವಂತದ್ದು. ಅದೇ ಏನು ಮಾಡಕ್ಕಾಗಲ್ಲ. ಬಿಜಾಪುರದ ಜೋಳದ ರೊಟ್ಟಿ ಫೇಮಸ್. ಎಸ್. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಯಾವ ಜಲಪಾತವನ್ನು ಕರ್ನಾಟಕದ ನಯಾಗಾರ್ ಅಂತ ಕರೀತಾರೆ? ಕರ್ನಾಟಕದ ನಯಾಗಾರ್ ಯಾವುದು? ಗೋಕಾಕ್ ಫಾಲ್ಸ್. ವೆರಿ ಗುಡ್. ನೆಕ್ಸ್ಟ್ ಮಲಪ್ರಭಾ ನದಿ. ಸರಿ, ಈ ನದಿಗೆ ಇನ್ನೊಂದು ಅಣೆಕಟ್ಟು ಕಟ್ಟಿರ. ಘಟಪ್ರಭಾ ನದಿ ಗಡ್ಡಲೆ ಕಟ್ಟಿದ ಅಣೆಕಟ್ಟು ಯಾವುದು? ಶಬಾಷ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ ರಾಜ ಲಕ್ಕಣಗೌಡ ಜಲಾಶಯ
ರಾಜ ಲಕ್ಕಮ್ಮಗೌಡ ಸಾರಿ ಲಕ್ಕಣ್ಣ ಅಲ್ಲ ಲಕ್ಕಮ್ಮಗೌಡ ಜಲಾಶಯ, ರಾಜ ಲಕ್ಕಮ್ಮಗೌಡ ಜಲಾಶಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟು ರಾಜ ಲಕ್ಕಮ್ಮಗೌಡ ಜಲಾಶಯ ಅಂತೇಳಿ ಕರಿತೀವಿ. ರಾಜ ಲಕ್ಕಮ್ಮಗೌಡ ಜಲಾಶಯ. ನೆಕ್ಸ್ಟ್ ಲಾಸ್ಟ್ ಇನ್ನೂ 2 ನದಿಗಳದಾವೆ. ಇನ್ನೊಂದು ಮಲಪ್ರಭಾ ಎಂಬ ನದಿ. ಮಲಪ್ರಭಾ ನದಿ ಎಲ್ಲಿ ಹುಡ್ತದೆ? ಶಬಾಷ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ